ದೆಹಲಿಯ ದಂಗಲ್ನಲ್ಲಿ ಕ್ಷಣಕ್ಕೊಂದು ಕೇಲ್ ಬಿಜೆಪಿ ಆಪ್ಗೆ ನಂಬರ್ 16 ಟೆನ್ಷನ್ ಇದೀಗ ಶುರುವಾಗಿರುವಂತದ್ದು. ಇಡೀ ದಿನ ದೆಹಲಿಯಲ್ಲಿ ಭಾರಿ ಹೈಡ್ರಾಮವೇ ಇವತ್ತು ನಡೆದು ಹೋಗಿದೆ. ಏನಿದು ನಂಬರ್ 16 ಟೆನ್ಷನ್? ಇಡೀ ದಿನ ಏನಾಯ್ತು? ಅಶ್ವವೇಗದಲ್ಲಿ ದೆಹಲಿಯ ನಂಬರ್ 1 ಆಟದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿ ಆಪ್ಗೆ ನಂಬರ್ 16 ಟೆನ್ಷನ್ ಶುರುವಾಗಿದೆ. ಇಡೀ ದಿನ ದೆಹಲಿಯಲ್ಲಿ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಹಾಗಾದ್ರೆ ಏನಿದು ನಂಬರ್ 16 ಟೆನ್ಷನ್? ಇಡೀ ದಿನ ಏನಾಯ್ತು ಹಾಗಾದ್ರೆ ದೆಹಲಿಯಲ್ಲಿ? ಅಶ್ವವೇಗ ನ್ಯೂಸ್ನಲ್ಲಿ ದೆಹಲಿಯ ನಂಬರ್ ಆಟದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ, ವೀಕ್ಷಕರ ಮುಂದೆ ನಾವಿಡ್ತಾ ಇದ್ದೇವೆ. ದೆಹಲಿಯ ದಂಗಲ್ನಲ್ಲಿ ಕ್ಷಣಕ್ಕೊಂದು ಆಟ ನಡೀತಾ ಇದೆ. ತಂತ್ರ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ ಬಿಜೆಪಿ ಮತ್ತು ಆಪ್. ಈ ಎರಡೂ ಪಕ್ಷಗಳ ನಡುವೆ ಒಂದು ಕೇಲ್ ನಡೀತಾ ಇದೆ. ಹಾಗಾದ್ರೆ ಆ ಒಂದು ಹೈಡ್ರಾಮಾ ಯಾವುದು? ಹೈಡ್ರಾಮಾ ಏನಾಯ್ತು? ಇನ್ನ ನಂಬರ್ ಟೆನ್ಷನ್ ಕೂಡ ಶುರುವಾಗಿದೆ ಬಿಜೆಪಿಗೆ. ಈ ನಂಬರ್ ಟೆನ್ಷನ್ ಯಾಕೆ ಶುರುವಾಯ್ತು? ಅದರಲ್ಲೂ 16 ಅಷ್ಟೊಂದು ವಿಶೇಷವಾಗಿದೆಯಾ ಈ 16ನೇ ನಂಬರ್? ಏನಿದು ನಂಬರ್ 16 ಟೆನ್ಷನ್? ನೋಡ್ತಾ ಹೋಗೋಣ. ದೆಹಲಿಯ ದಂಗಲ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ಕೇಲ್ ನಡೀತಾ ಇರುವಂತದ್ದು. ದೆಹಲಿಯ ರಣಕಣದಲ್ಲಿ ಗೆಲ್ಲೋದ್ಯಾರು? ಇನ್ನೇನು 15 ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ನಾಳೆ ಇಡೀ ಚಿತ್ರಣ ಕಂಪ್ಲೀಟ್ ನಿಮ್ಮ ಮುಂದೆ ಇರುತ್ತೆ. ದೆಹಲಿಯ ಗದ್ದುಗೆ ಯಾರ ಪಾಲಾಗುತ್ತೆ ಎನ್ನುವಂತಹ ಚಿತ್ರಣ ನಿಮ್ಮ ಮುಂದೆ ನಾಳೆ ಇರುತ್ತೆ. ಇನ್ನೇನು ಕೆಲವೇ 15 ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಈ 15 ಗಂಟೆಗಳು ಬಾಕಿ ಇರುವಾಗ ಇಷ್ಟೊಂದು ಹೈಡ್ರಾಮವೇ ನಡೆದು ಹೋಗಿದೆ. ಹಾಗಾದ್ರೆ ಆ ಹೈಡ್ರಾಮಾ ಏನು? ಆ ಹೈಡ್ರಾಮವನ್ನ ನಡೆಸಿದವರಾದ್ರೂ ಯಾರು? ಇನ್ನ ರಿಸಲ್ಟ್ ಬಂದೇ ಇಲ್ಲ, ಆಗಲೇ ಶುರುವಾಯ್ತಾ ಆಪರೇಷನ್. 16 ಆಪ್ ಅಭ್ಯರ್ಥಿಗಳಿಗೆ ಬಿಜೆಪಿ ಕೊಡ್ತ 15 ಕೋಟಿ ಆಫರ್. ತಲಾ ಒಬ್ಬರಿಗೆ 15 ಕೋಟಿ, ಮಿನಿಸ್ಟರ್ ಪೋಸ್ಟ್ ಆಮಿಷ. ರಾಜಧಾನಿ ದೆಹಲಿಯಲ್ಲಿ ಸಂಜಯ್ ಸಿಂಗ್ ಸ್ಫೋಟಕ ಆರೋಪ ಮಾಡ್ತಾ ಇದ್ದಾರೆ. ಎಕ್ಸಿಟ್ ಪೋಲ್ನಲ್ಲಿ ಬಹುಮತ ಸಿಕ್ಕರೂ ಕೂಡ ಆಪರೇಷನ್ ಯಾಕೆ ಎನ್ನುವಂತಹ ಪ್ರಶ್ನೆ ದೆಹಲಿ ರಾಜಕೀಯದಲ್ಲಿ ಉದಯ ಆಗಿರುವಂತದ್ದು. ಇನ್ನು ರಾಷ್ಟ್ರ ರಾಜಧಾನಿ ಅತಂತ್ರ ಆಗೋ ಸುಳಿವು ಏನಾದ್ರೂ ಸಿಕ್ಕಿದ್ಯಾ? ಈ ಎಲ್ಲಾ ಪ್ರಶ್ನೆಗಳಿಗೂ ನಾಳೆ ಉತ್ತರ ಸಿಗಲಿದೆ. ಕೇವಲ 15 ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. 16 ನಂಬರ್ 16 ಯಾಕೆ ಈ ನಂಬರ್ ಬಿಜೆಪಿಗೆ ಅತಿ ಮುಖ್ಯ ಅನ್ನೋದನ್ನ ನಾವಿವಾಗ ಹೇಳ್ತಾ ಇರುವಂತದ್ದು. 16 ಆ ಪಕ್ಷದ ಅಭ್ಯರ್ಥಿಗಳಿಗೆ ಬಿಜೆಪಿ ಆಫರ್ ಏನಾದ್ರೂ ಕೊಟ್ಟಿದ್ಯಾ? ಆಪರೇಷನ್ ಮಾಡ್ತಾ ಇದೆಯಾ? ಈಗಾಗಲೇ ಎಕ್ಸಿಟ್ ಪೋಲ್ ನೋಡೋದಾದ್ರೆ ಬಹುಮತ ಬಿಜೆಪಿಯ ಪರವಾಗಿಯೇ ಇರುವಂತದ್ದು. ಬಹುಮತ ಬಂದ ಮೇಲೂ ಕೂಡ ಯಾಕೆ ಆಪರೇಷನ್ ಶುರು ಮಾಡಿದೆ? ಆಪರೇಷನ್ಗೆ ಯಾಕೆ ಮುಂದಾಗಿದೆ ಬಿಜೆಪಿ? ಎಸ್, ಇಡೀ ದಿನ ಇನ್ನ ಬಿಜೆಪಿ ಮತ್ತು ಆಪ್ಗೆ ನಂಬರ್ 16 ಟೆನ್ಷನ್ ಶುರುವಾಗಿರುವಂತದ್ದು. ದೆಹಲಿಯ ರಣಕಣದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು, ಇದೆಲ್ಲದರ ಒಂದು ಕಂಪ್ಲೀಟ್ ಚಿತ್ರಣ ಇವತ್ತು ನಿಮ್ಮ ಮುಂದೆ. ಎಕ್ಸಿಟ್ ಪೋಲ್ನ ಸಮೀಕ್ಷೆ ಹಾಗೆ ಇನ್ನ ಆಪರೇಷನ್ ಯಾಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ. देने आए हैं हमारे वकील साहब हमारे साथ हैं और जिस तरह में खरीद फरोख्त करने का काम किया जा रहा है, 15-15 करोड़ की रिश्वत देने का काम किया जा रहा है, विधायकों मंत्रियों को तोड़ने का काम किया जा रहा है, उसकी शिकायत मैं एसीबी भवन में एसीबी के दफ्तर में करने के लिए आया हूँ. यहाँ शिकायत देने आए हैं हमारे वकील साहब हमारे साथ हैं और जिस तरह में खरीद फरोख्त करने का काम किया जा रहा है, 15-15 करोड़ की रिश्वत देने का काम किया जा रहा है. ಚುನಾವಣಾ ಆಯೋಗಕ್ಕೆ ಆಪ್ ಸಂಸದ ಸಂಜಯ್ ಸಿಂಗ್ ದೂರು ನೀಡಿದ್ದಾರೆ. ಇನ್ನ ದೆಹಲಿಯ ಎಸಿಬಿಗೂ ದೂರನ್ನ ಕೊಟ್ಟಿದ್ದಾರೆ ಆಪ್ ಸಂಸದ ಸಂಜಯ್. ಕೇಜ್ರಿವಾಲ್ ನಿವಾಸದಲ್ಲಿ 70 ಅಭ್ಯರ್ಥಿಗಳ ದಿಢೀರ್ ಮೀಟಿಂಗ್ ಆಗಿದೆ. ಕೇಜ್ರಿವಾಲ್ ಹಾಗೆ ಮನೀಶ್ ಸಿಸೋಡಿಯಾ ಅತಿಶಿ ನೇತೃತ್ವದಲ್ಲಿ ಮ್ಯಾರಥಾನ್ ಸಭೆ ಕೂಡ ನಡೆಸಲಾಗ್ತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ಶುರುವಾದಂತಹ ಸಭೆ ಸಂಜೆಯಾದ್ರೂ ಕೂಡ ಮುಗಿದಿಲ್ಲ. ಕೇಜ್ರಿವಾಲ್ ಮನೆಯಲ್ಲಿಯೇ 70 ಅಭ್ಯರ್ಥಿಗಳಿಗೆ ಗೃಹ ಬಂಧನ ಏನಾದ್ರೂ ಒಳಗಾಗಿದ್ದಾರಾ? ಆಪರೇಷನ್ ತಡೆಯೋಕೆ ಕೇಜ್ರಿವಾಲ್ ತಂತ್ರವನ್ನ ರೂಪಿಸಿದ್ರಾ ಎನ್ನುವಂತಹ ಪ್ರಶ್ನೆ ದೆಹಲಿಯ ರಾಜಕೀಯದಲ್ಲಿ ಇರುವಂತದ್ದು. ಚುನಾವಣಾ ಆಯೋಗಕ್ಕೆ ಆಪ್ ಸಂಸದ
ಸಂಜಯ್ ಸಿಂಗ್ ಈಗಾಗಲೇ ದೂರನ್ನ ಕೂಡ ನೀಡಿದ್ದಾರೆ. ದೆಹಲಿಯ ಎಸಿಬಿಗೂ ಕೂಡ ದೂರನ್ನ ನೀಡಿದ್ದಾರೆ. ಕೇಜ್ರಿವಾಲ್ ನಿವಾಸದಲ್ಲಿ ಬೆಳಿಗ್ಗೆಯಿಂದ 70 ಅಭ್ಯರ್ಥಿಗಳು ದಿಢೀರಂತ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಅತಿಶಿ ಇವರ ನೇತೃತ್ವದಲ್ಲಿ ಮ್ಯಾರಥಾನ್ ಸಭೆ ನಡೆಸಲಾಗ್ತಾ ಇರುವಂತದ್ದು. ಇಂದು ಬೆಳಿಗ್ಗೆ 11 ಗಂಟೆಗೆ ಶುರುವಾದಂತಹ ಸಭೆ ಇನ್ನೂ ಕೂಡ ಮುಗಿದಿಲ್ವಾ? ಕೇಜ್ರಿವಾಲ್ ಮನೆಯಲ್ಲೇ 70 ಅಭ್ಯರ್ಥಿಗಳಿಗೆ ಗೃಹ ಬಂಧನ ಏನಾದ್ರೂ ಮಾಡಿದ್ರ? ಯಾಕಂದ್ರೆ ಆಪರೇಷನ್ ತಡಿಬೇಕು ಅಂದ್ರೆ ಅಭ್ಯರ್ಥಿಗಳನ್ನ ತಮ್ಮೊಟ್ಟಿಗೆ ಇಟ್ಕೋಬೇಕು. ಇನ್ನ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ, ಅವರ ಆಸೆಗಳೇನಿದೆ, ಆಕಾಂಕ್ಷೆಗಳೇನಿದೆ, ಯಾವ ಆಮಿಷಕ್ಕೆ ಒಳಗಾಗ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಚುನಾವಣಾ ಆಯೋಗಕ್ಕೆ ಈಗಾಗಲೇ ಆಪರೇಷನ್ ಬಗ್ಗೆ ಮಾಹಿತಿ ಸಿಕ್ಕಿರುವಂತಹ ಕುರಿತಾಗಿ ಈಗಾಗಲೇ ಆಪ್ ಸಂಸದ ಸಂಜಯ್ ಸಿಂಗ್ ದೂರನ್ನ ಕೂಡ ನೀಡಿದ್ದಾರೆ. ದೆಹಲಿಯ ಎಸಿಬಿಗೂ ಕೂಡ ದೂರನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ 70 ಅಭ್ಯರ್ಥಿಗಳು ದಿಢೀರಂತ ಮೀಟಿಂಗ್ ಮಾಡ್ತಾ ಇರುವಂತದ್ದು. ಇನ್ನು 70 ಅಭ್ಯರ್ಥಿಗಳು ಕೇಜ್ರಿವಾಲ್ ನಿವಾಸದಲ್ಲಿಯೇ ಇದ್ದಾರೆ. तोड़ने की कोशिश की गई है। एक का हमने फोन नंबर जारी किया है, शिकायत करने जा रहे हैं। एसीबी उस पर कार्रवाई करे ना, ड्रामा क्यों कर रहे हो? कार्रवाई करके दिखाओ ना। संजय जी, सबको एक ही नंबर से कॉल आई है या सबके अलग अलग नंबर है? वो सारी डिटेल जांच के दौरान बताएंगे। हाँ। मीडिया में थोड़ी बताएंगे, जांच के दौरान। 16 से ज्यादा बता रहे तो और नंबर भी आप जारी करेंगे, जैसे मुकेश अहलावत ने जारी अरे किया एक पे तो कार्रवाई करने दो, आपको भी तो पता चलना चाहिए कितनी निष्पक्ष संस्था है। एक जारी कर दिया ना, उस पे कार्रवाई करेंगे तब आप मानोगे कि हाँ ये बड़े अच्छे हैं और हम बड़े बुरे हैं। सर अब एक पे अगर ये कार्रवाई करके दिखा दे, भारतीय जनता पार्टी के दलालों से मैं कहना चाहता हूँ, एक पे कार्रवाई करके दिखाओ, एक पे कार्रवाई करो पहले। एसीबी आपसे एविडेंस मांगा है, फोन नंबर दे दिया ना, फोन नंबर दे दिया, उससे जाके पूछताछ करो। सर एसीबी की टीम आपके घर आ रही है, जब मैं यहाँ मौजूद हूँ तो घर जाने की क्या जरूरत है? वो निकल चुके हैं वैसे खबर। ದೂರು ಕೊಡ್ತಾ ಇದ್ದಂತೆ ಲೆಫ್ಟಿನೆಂಟ್ ಗವರ್ನರ್ ಎಂಟ್ರಿ ಆಗಿದ್ದಾರೆ. 15 ಕೋಟಿಯ ರಹಸ್ಯ ಬೆನ್ನತ್ತಲು ಎಸಿಬಿಗೆ ಲೆಫ್ಟಿನೆಂಟ್ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಸಭೆ ನಡೀತಾ ಇದ್ದಾಗಲೇ ಕೇಜ್ರಿವಾಲ್ ನಿವಾಸಕ್ಕೆ ಎಸಿಬಿ ಎಂಟ್ರಿ ಆಗಿದೆ. ಮಾಜಿ ಸಿಎಂ ಕೇಜ್ರಿವಾಲ್ ಮನೆ ಮುಂದೆ ಭಾರೀ ಹೈಡ್ರಾಮವೇ ನಡೆದು ಹೋಗಿದೆ. ಚುನಾವಣಾ ಆಯೋಗಕ್ಕೆ ಆಪ್ ಸಂಸದ ಸಂಜಯ್ ಸಿಂಗ್ ದೂರನ್ನ ಕೂಡ ನೀಡ್ತಾರೆ. ಇನ್ನ ದೆಹಲಿಯ ಎಸಿಬಿಗೂ ಕೂಡ ಕಂಪ್ಲೇಂಟ್ ಮಾಡ್ತಾರೆ. ಇನ್ನ ಈ ಕುರಿತಂತೆ ನೋಡ್ತಾ ಇದ್ದಂತೆ ಲೆಫ್ಟಿನೆಂಟ್ ಗವರ್ನರ್ ಎಂಟ್ರಿ ಆಗಿದ್ದಾರೆ. 15 ಕೋಟಿಯ ರಹಸ್ಯವನ್ನ ಬೆನ್ನತ್ತಿದಂತಹ ಎಸಿಬಿಗೆ ಲೆಫ್ಟಿನೆಂಟ್ ಸೂಚನೆಯನ್ನ ಕೂಡ ನೀಡಿದ್ದಾರೆ. ದೂರು ಕೊಡ್ತಾ ಇದ್ದಂತೆ ಲೆಫ್ಟಿನೆಂಟ್ ಗವರ್ನರ್ ಎಂಟ್ರಿ ಆಗಿದ್ದಾರೆ. ಇನ್ನ ಸಭೆ ನಡೆಸ್ತಾ ಇರುವಾಗಲೇ ಕೇಜ್ರಿವಾಲ್ ನಿವಾಸಕ್ಕೆ ಎಸಿಬಿ ಎಂಟ್ರಿ ಆಗಿದೆ. ಮಾಜಿ ಸಿಎಂ ಕೇಜ್ರಿವಾಲ್ ಮನೆ ಮುಂದೆ ಭಾರೀ ಹೈಡ್ರಾಮವೇ ನಡೆದು ಹೋಗಿದೆ. ಚುನಾವಣಾ ಆಯೋಗಕ್ಕೆ ಆಪ್ ಸಂಸದ ಸಂಜಯ್ ಸಿಂಗ್ ದೂರನ್ನ ಕೂಡ ನೀಡಿದ್ದಾರೆ. 16 ಆಪ್ ಅಭ್ಯರ್ಥಿಗಳಿಗೆ ಬಿಜೆಪಿ 15 ಕೋಟಿ ಆಫರ್ ಮಾಡಿದೆ ಎನ್ನುವಂತಹ ವಿಚಾರ ಇದೀಗ ದೆಹಲಿಯ ರಾಜಕೀಯದಲ್ಲಿ ಓಡಾಡ್ತಾ ಇರುವಂತಹ ಒಂದು ಪ್ರಮುಖವಾದಂತಹ ಸುದ್ದಿ. ತಲಾ ಒಬ್ಬರಿಗೆ 15 ಕೋಟಿ, ಇನ್ನು ಮಿನಿಸ್ಟರ್ ಪೋಸ್ಟ್ ಅನ್ನ ಕೂಡ ನೀಡಲಾಗುವುದು ಆಮಿಷವನ್ನ ಒಡ್ಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಸ್ಫೋಟಕ ಆರೋಪವನ್ನ ಕೂಡ ಮಾಡಿದ್ದಾರೆ ಸಂಜಯ್ ಸಿಂಗ್. ಕೇಜ್ರಿವಾಲ್ ನಿವಾಸಕ್ಕೆ ಎಂಟ್ರಿ ಕೊಡದೆ ಕಾರ್ಯಕರ್ತರು ತಡೆದಿದ್ದಾರೆ. ಕೇಜ್ರಿವಾಲ್ ಹೇಳಿಕೆಯನ್ನ ಪಡಿಬೇಕು, ಸಿಸೋಡಿಯಾ ಸ್ಟೇಟ್ಮೆಂಟ್ ಕೂಡ ಬೇಕಾಗುತ್ತೆ. ಲೆಫ್ಟಿನೆಂಟ್ ಗವರ್ನರ್ ಆದೇಶವಾಗಿದೆ ಎಂದು ಅಧಿಕಾರಿಗಳು ಜವಾಬು ನೀಡಿದ್ದಾರೆ. ಆದೇಶದ ಪ್ರತಿಯನ್ನ ತೋರಿಸಿ ಅಂತ ಇನ್ನ ಬ್ಯಾರಿಕೇಡ್ ಅಡ್ಡ ಹಾಕಿದಂತಹ ಕಾರ್ಯಕರ್ತರು ಬಿಜೆಪಿ ನಮ್ಮ ಶಾಸಕರನ್ನ ಸಂಪರ್ಕಿಸಿ ಕೋಟಿ ಕೋಟಿ ಆಫರ್ ಕೊಟ್ಟಿದೆ, ನಮ್ಮ ಶಾಸಕರನ್ನ ಆಪರೇಷನ್ ಮಾಡಲಾಗ್ತಿದೆ ಅಂತ ಕೇಜ್ರಿವಾಲ್ ಆರೋಪವನ್ನ ಕೂಡ ಮಾಡಿದ್ದಾರೆ. ಒಂದು ಕಡೆ ನೋಡೋದಾದ್ರೆ ದೂರು ಕೊಡ್ತಾ ಇದ್ದಂತೆ ಲೆಫ್ಟಿನೆಂಟ್ ಗವರ್ನರ್ ಕೂಡ ಎಂಟ್ರಿ ಆಗ್ತಾರೆ ಕೇಜ್ರಿವಾಲ್ ಅವರ ಈ ಒಂದು ವಿಚಾರಕ್ಕೆ. ಇನ್ನ 15 ಕೋಟಿ ರಹಸ್ಯವನ್ನ ಬೆನ್ನತ್ತಲು ಎಸಿಬಿಗೆ ಲೆಫ್ಟಿನೆಂಟ್ ಸೂಚನೆಯನ್ನ ಕೂಡ ನೀಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಫ್ಟಿನೆಂಟ್ ಗವರ್ನರ್ ಆದೇಶವಾಗಿದೆ ಅಂತ ಅಧಿಕಾರಿಗಳು ಜವಾಬನ್ನ ಕೂಡ ನೀಡ್ತಾರೆ. ಇನ್ನ ಕೇಜ್ರಿವಾಲ್ ಹೇಳಿಕೆಯನ್ನ ಪಡಿಬೇಕು, ಮನೀಶ್ ಸಿಸೋಡಿಯಾ ಸ್ಟೇಟ್ಮೆಂಟ್ ಕೂಡ ಪಡಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕೇಜ್ರಿವಾಲ್ ನಿವಾಸಕ್ಕೆ ಎಂಟ್ರಿ ಕೊಡ್ತಾರೆ. ಆದರೆ ಕಾರ್ಯಕರ್ತರು ಅಲ್ಲೇ ತಡೀತಾರೆ. ಆದೇಶದ ಪ್ರತಿಯನ್ನ ತೋರಿಸಿ ಅಂತ ಬ್ಯಾರಿಕೇಡ್ ಅಡ್ಡ ಹಾಕಿದ್ದಾರೆ ಕಾರ್ಯಕರ್ತರು.
ಬಿಜೆಪಿ ನಮ್ಮ ಶಾಸಕರನ್ನ ಸಂಪರ್ಕಿಸಿ ಕೋಟಿ ಕೋಟಿ ಆಫರ್ ಕೊಟ್ಟಿದೆ, ನಮ್ಮ ಶಾಸಕರನ್ನ ಆಪರೇಷನ್ ಮಾಡಲಾಗ್ತಿದೆ ಅಂತ ಕೇಜ್ರಿವಾಲ್ ಆರೋಪವನ್ನ ಕೂಡ ಮಾಡಿದ್ದಾರೆ. ದೆಹಲಿಯಲ್ಲಿ ಕಿಚಡಿ ಫಲಿತಾಂಶ ಕನ್ಫರ್ಮ್ ಹಾಗಾದ್ರೆ ಯಾರಿಗೂ ಬಹುಮತ ಸಿಗೋದೇ ಇಲ್ವಾ? ಎಕ್ಸಿಟ್ ಪೋಲ್ ಭವಿಷ್ಯವೆಲ್ಲ ಉಲ್ಟಾ ಆಗುತ್ತಾ? ಬಿಜೆಪಿಗೆ ಪ್ರಚಂಡ ಬಹುಮತ ಸಿಗೋದೇ ಇಲ್ವಾ ಹಾಗಾದ್ರೆ? ಆಪ್ ಸರಳ ಬಹುಮತದ ಸನಿಹಕ್ಕೆ ಬರುತ್ತಾ? ಇನ್ನು ಕಾಂಗ್ರೆಸ್ ಎರಡಂಕಿ ದಾಟಿ ನಿರ್ಣಾಯಕ ಆಗುತ್ತಾ ಎನ್ನುವಂತಹ ಎಲ್ಲಾ ಪ್ರಶ್ನೆಗಳು ಕೂಡ ದೆಹಲಿ ರಾಜಕೀಯದಲ್ಲಿ ಇದೀಗ ಉದ್ಭವ ಆಗಿರುವಂತದ್ದು. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ನಾಳೆ ಸಿಗಲಿದೆ. ಆದ್ರೆ ಇದೀಗ ದೆಹಲಿಯಲ್ಲಿ ಫಲಿತಾಂಶ ಏನಾಗುತ್ತೆ, ಎಕ್ಸಿಟ್ ಪೋಲ್ ಯಾರ ಪರವಾಗಿ ಬಹುಮತವನ್ನ ನೀಡಿರುವಂತದ್ದು, ಅತಂತ್ರದ ಮುನ್ಸೂಚನೆಯನ್ನ ಅರಿತು ಬಿಜೆಪಿ ತಂತ್ರವನ್ನ ರೂಪಿಸ್ತಾ ಇದೆಯಾ? ಬಿಜೆಪಿ ಆಪ್ ತಲಾ 28ರಿಂದ 32 ಸ್ಥಾನವನ್ನ ಗೆಲ್ಲುತ್ತಾ ಅಥವಾ ಇಲ್ವಾ? ಇನ್ನ ಈ ಕೊರತೆ ಸೀಟ್ ಹೊಂದಿಸಿಕೊಳ್ಳೋಕೆ ಕೋಟಿ ಆಫರ್ ಕೊಡ್ತಾ ಇದೆಯಾ ಕಮಲ? ಆಫರ್ ಮಾಡ್ತಿರೋ ಬಿಜೆಪಿ ಕಾಲ್ ಆರೋಪ ನಿಜವಾ ಹಾಗಾದ್ರೆ? ಇನ್ನ ನಾವು ಆಪ್ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ದೆಹಲಿ ಗೆಲ್ಲೋದು ಬಿಜೆಪಿನ ಅಥವಾ ಆಪ್ ಪಕ್ಷನ? ನಾಳೆಗೆ ಭವಿಷ್ಯ ಬಯಲಾಗುತ್ತೆ. ಬೆಳಿಗ್ಗೆ 10 ಗಂಟೆಗೆಲ್ಲ ದೆಹಲಿಯ ದಿಲ್ ಕದ್ದವರು ಯಾರು ಅನ್ನೋದು ಗೊತ್ತಾಗುತ್ತೆ. ಕೇವಲ 15 ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ನಾಳೆ ದೆಹಲಿಯ ಗದ್ದುಗೆ ಯಾರ ಪಾಲಾಗುತ್ತೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂತದ್ದು. ಈಗಾಗಲೇ ಎಕ್ಸಿಟ್ ಪೋಲ್ ಬಹುಮತ ಬಿಜೆಪಿ ಪಡೆಯುತ್ತೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಬಿಜೆಪಿ ಬಹುಮತ ಪಡೆಯುತ್ತೆ ಅನ್ನೋದು ನಿಜವೇ ಆದ್ರೆ, ಎಕ್ಸಿಟ್ ಪೋಲ್ ನಿಜವಾಗುತ್ತೆ ಅನ್ನೋದೇ ಆದ್ರೆ ಈ ಆಪರೇಷನ್ ಯಾಕೆ ಎನ್ನುವಂತಹ ಪ್ರಶ್ನೆ ಇರುವಂತದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗಿದ್ದಾರೆ. ಹನುಮಂತ್ ದುರ್ಗದ್, ಇನ್ನ ಎಕ್ಸಿಟ್ ಪೋಲ್ ಈಗಾಗಲೇ ಬಿಜೆಪಿ ಬಹುಮತವನ್ನ ಪಡೆಯುತ್ತೆ ಎನ್ನುವಂತಹ ಸೂಚನೆಯನ್ನ ನೀಡಿದೆ. ಆದ್ರೂ ಕೂಡ ಆಪರೇಷನ್ಗೆ ಯಾಕೆ ಮುಂದಾಗಿದೆ? ಅತಂತ್ರದ ಒಂದು ಮುನ್ಸೂಚನೆ ಏನಾದ್ರೂ ಕೊಡ್ತಾ ಇದೆಯಾ ಈ ಒಂದು ಎಕ್ಸಿಟ್ ಪೋಲ್, ಅಥವಾ ಅತಂತ್ರದ ತಂತ್ರವೇನಾದ್ರೂ ರೂಪಿಸ್ತಾ ಇದೆಯಾ ಬಿಜೆಪಿ? ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಹನುಮಂತ್ ದುರ್ಗದ್. ಒಂದು ರಾಷ್ಟ್ರ ರಾಜಧಾನಿ ದೆಹಲಿ ಏನಿದೆ, ಆ ಒಂದು ಚುನಾವಣೆಯನ್ನು ನಾವು ಮೊದಲಿಂದನೂ ಗಮನಿಸಿದ್ರೆ ಪ್ರತಿ ಚುನಾವಣೆಯಲ್ಲಿ ವೋಟ್ ಶೇರಿಂಗ್ ವೇರಿಯೇಷನ್ ಅಂತ ಪ್ರತಿ ಹಂತದಲ್ಲೂ ಕೂಡ ಕಂಡು ಬರ್ತಾ ಇದೆ. ಕಳೆದ 10 ವರ್ಷಗಳಿಂದನೂ ಕೂಡ ಸುದೀರ್ಘವಾಗಿ ರಾಜ್ಯದ ದೆಹಲಿಯನ್ನು ಆಳಿದಂತಹ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಎಲ್ಲೋ ಒಂದು ಕಡೆಗೆ ಅದಕ್ಕೆ ಪ್ರಬಲವಾದಂತಹ ಪೈಪೋಟಿ ಬಿಜೆಪಿ ಕೊಟ್ಟಿದೆ. ಅದು ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲೂ ಕೂಡ ತನ್ನ ಸ್ಥಾನಗಳನ್ನು ಬಿಜೆಪಿ ಹೆಚ್ಚು ಮಾಡಿಕೊಳ್ತದೆ. ಎಲ್ಲಿ ಆ ಒಂದು ಸಂದರ್ಭದಲ್ಲೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಬಿಜೆಪಿಗೆ ಜಾಸ್ತಿ ಆಯಿತು. ಇದೀಗ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಈಗ ಜೋರಾಗಿ ನಡೀತಾ ಇರುವಂಥದ್ದು. ಅಂತಿಮವಾಗಿ ದೆಹಲಿ ಮತದಾರನ ಉತ್ತರ ಏನಾಗಿದೆ ಅನ್ನುವಂಥದ್ದು ನಾಳೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಗೊತ್ತಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ಬಿಜೆಪಿಗಾಗಿರ್ಬೋದು ಅಥವಾ ಆಮ್ ಆದ್ಮಿ ಪಕ್ಷಕ್ಕೆ ಆಗಿರ್ಬೋದು, ಎರಡೂ ಪಕ್ಷಗಳಿಗೆ ಒಂದಷ್ಟು ಆತಂಕ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಯಾಕೆಂತಂದು ಹೇಳಿದ್ರೆ ಕರ್ನಾಟಕದಲ್ಲಿ ಹೇಗೆ ಕಾಂಗ್ರೆಸ್ಗೂ ಕೂಡ ಒಂದಷ್ಟು ಆತಂಕ ಮೂಡಿ ಕೊನೆಯ ಹಂತದಲ್ಲಿ ಒಂದಷ್ಟು ಶಾಸಕರನ್ನ ಸಂಪರ್ಕ ಮಾಡುವಂಥ ಕೆಲಸ ಮಾಡ್ತೋ, ಅಂಥದ್ದೇ ಪರಿಸ್ಥಿತಿ ಈಗ ದೆಹಲಿಯಲ್ಲೂ ಕೂಡ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆಮ್ ಆದ್ಮಿ ಪಾರ್ಟಿಯವ್ರನ್ನ 16 ಶಾಸಕರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ. ಅದರ ಜೊತೆಗೆ 15 ಕೋಟಿ ರೂಪಾಯಿ ಆಫರು, ಜೊತೆಗೆ ಸಚಿವ ಸ್ಥಾನವನ್ನು ಕೊಡುವಂಥ ಆಕಾಂಕ್ಷೆಯನ್ನು ಕೂಡ ಆಮಿಷನ್ನು ಕೂಡ ಒಡ್ಡಲಾಗಿದೆ ಅನ್ನುವಂಥ ಮಾತುಗಳು, ಆರೋಪಗಳು ಕೇಳಿಬಂತು. ಯಾವಾಗ ಈ ರೀತಿಯ ಆರೋಪಗಳು ಕೇಳಿಬಂತು ಅವಾಗ ಲೆಫ್ಟಿನೆಂಟ್ ಗವರ್ನರ್ ಏನಿದ್ದಾರೆ ಅವ್ರನ್ನ ಒಂದು ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಇದೀಗ ತನಿಖೆ ಮಾಡಿದ ನಂತರದಲ್ಲಿ ಒಂದಷ್ಟು ರಾಜಕೀಯ ಜಿದ್ದಾಜಿದ್ದಿಗಳು ಕೂಡ ನಡೀತಾ ಇದ್ದಾವೆ, ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ನಾಳೆಯ ಫಲಿತಾಂಶ ಸಂಪೂರ್ಣ ಬಹುಮತ ಯಾವುದು ಒಂದು ಪಕ್ಷಕ್ಕೆ ಸಿಗುತ್ತಾ ಅಥವಾ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಇಲ್ಲ ಅಂತಂದು ಹೇಳಿದ್ರೆ ಆತ್ಮವಿಶ್ವಾಸ ಇದ್ರೂ ಕೂಡ ಒಂದು ರೀತಿ ಅತಿ ಹೆಚ್ಚಾದಂಥ ಆತ್ಮವಿಶ್ವಾಸವೂ ಬೇಡ, ಸೆಕೆಂಡ್ ಪ್ಲಾನ್ ಬಿ ಅನ್ನೋ ರೀತಿಯಲ್ಲಿ ಈ ರೀತಿಯ ಒಂದು ಪ್ಲಾನನ್ನು ಕೂಡ ನಾವು ಮಾಡ್ಕೊಳ್ಳೋಣ ಅನ್ನೋಂಥ ರೀತಿಯೆಲ್ಲ ಎರಡೂ ಪಕ್ಷಗಳು ಸಿದ್ಧ ಮಾಡ್ಕೊಂಡ್ವಾ ಅನ್ನೋಂಥ ಒಂದಷ್ಟು ಕುತೂಹಲ ಈಗ ಮೂಡ್ತಾ ಇರುವಂಥದ್ದು. ಕಾವ್ಯ, ಎಸ್ಸಿನ ಕೇಜ್ರಿವಾಲ್ ನಿವಾಸದಲ್ಲಿ ಮ್ಯಾರಥಾನ್ ಸಭೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಇನ್ನ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು, ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಹನುಮಂತ್ ದುರ್ಗದ್?
ಆಮ್ ಆದ್ಮಿ ಪಾರ್ಟಿ ಈಗಾಗಲೇ ಅವರೇ ಹೇಳ್ದಾಗೆ 16 ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ, ನಾಯಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋಂಥ ಮಾತುಗಳೇನಿತ್ತು. ಅದರಿಂದ ಅಲರ್ಟ್ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಏನಿದ್ದಾರೆ ಅವರ ಪಕ್ಷದ ನಾಯಕರನ್ನೆಲ್ಲರೂ ಕೂಡ ಯಾರೆಲ್ಲ ಸ್ಪರ್ಧಾಳುಗಳಿದ್ರು ಅವರನ್ನೆಲ್ಲ ಕರೆದ್ಬಿಟ್ಟು ಮಾತನಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಸಭೆಯಲ್ಲಿ ಯಾರೂ ಕೂಡ ಆಮಿಷ ಆಮಿಷಕ್ಕೆ ಒಳಗಾಗಬೇಡಿ, ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ಪಕ್ಷ ಅಧಿಕಾರದಲ್ಲಿದ್ದರೆ ಮುಂಬರುವಂಥ ದಿನಗಳಲ್ಲಿ ಅಧಿಕಾರ ಸಹಜವಾಗಿ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಏನಾದರೂ ತಮ್ಮನ್ನ ಸಂಪರ್ಕ ಮಾಡಿ ಏನಾದರೂ ಆಮಿಷ ಒಡ್ಡಿದ್ರೆ ಅದಕ್ಕೆ ಒಳಗಾಡಬೇಡಿ ಅನ್ನೋಂಥ ಮಾತುಗಳನ್ನು ಹೇಳಿದ್ರು. ಆದರೆ ಯಾವಾಗ ತನಿಖೆಗೆ ಆದೇಶ ಕೊಟ್ಟರೋ ಅಲ್ಲಿ ACB ಅಧಿಕಾರಿಗಳು ಹೋಗಿ ಸತ್ಯಾಸತ್ಯತೆಗಳು ಏನು ಅನ್ನೋ ತಿಳಿಯುವಂಥ ಕೆಲಸವನ್ನು ಮಾಡಿದ್ರು. ಯಾರೆಲ್ಲ ಈ ರೀತಿಯ ಆರೋಪಗಳನ್ನು ಮಾಡಿದ್ದಾರೆ ಅವರನ್ನೆಲ್ಲ ಹೇಳಿಕೆಗಳ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಒಟ್ಟಾರೆಯಾಗಿ ದೆಹಲಿಯ ಚುನಾವಣೆಯ ಫಲಿತಾಂಶ ಏನಿದೆ ಸಾಕಷ್ಟು ಇಡೀ ದೇಶದ ಚಿತ್ತ ಅದರ ರಿಸಲ್ಟ್ನತ್ತ ಇದೆ. ಯಾಕೆಂತಂದು ಹೇಳಿದ್ರೆ ಇಷ್ಟು ದಿನ ಆಡಳಿತ ನಡೆಸಿದಂಥ ಆಮ್ ಆದ್ಮಿ ಪಕ್ಷವೂ ಕೂಡ ಒಂದಷ್ಟು ಆಡಳಿತ ವಿರೋಧ ಅಲೆಗಳನ್ನು ಎದುರಿಸ್ತಾ ಇದ್ದಾಗಲೂ ಕೂಡ ಈ ಬಾರಿಯ ಚುನಾವಣೆಯನ್ನ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಮಾಡಿದೆ. ಸೇಮ್ ಟೈಮ್ ಬಿಜೆಪಿಯು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲರೂ ಕೂಡ ದೆಹಲಿಯ ಅಖಾಡದಲ್ಲಿ ಇದ್ದು ಚುನಾವಣೆಯ ಪ್ರಚಾರವನ್ನ ಯಶಸ್ವಿಯಾಗಿ ಮಾಡಿರುವಂಥ ಕಾರಣಕ್ಕಾಗಿ ಸಾಕಷ್ಟು ನೆಕ್ ಟು ನೆಕ್ ಫೈಟ್ ಈಗ ನಿರ್ಮಾಣ ಆಗಿರೋದು. ಕಾವ್ಯ, ಥ್ಯಾಂಕ್ ಯು ದುರ್ಗತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.